ಓ ಸರಿ ಸರಿ. ಜ್ವರನಾ? ಬೇರೆ ಬೇರೆ ತರ. ಓ ಸರಿ. ಸರಿ ಆಯ್ತು. ಮನುಷ್ಯನ ದುರವಸ್ಥೆಯನ್ನ ನಿರೂಪಣೆ ಮಾಡ್ತಾ ಅವನು ಅನುಭವಿಸುವ ಕಷ್ಟಗಳನ್ನೆಲ್ಲ ಲೆಕ್ಕ ಹಾಕುವ ದೃಷ್ಟಿಯಿಂದ ಬೇರೆ ಬೇರೆ ಮುಖಗಳಲ್ಲಿ ಜಡಭರತ ಅವನನ್ನು ಎಚ್ಚರಿಸ್ತಾ ಇದ್ದಾನೆ ರಾಜನನ್ನ. ಏತನ್ಮಧ್ಯೆ ಏವ ಮಧ್ವನಿ ಅವರುಂಧಾನೋ ಮೃತ್ಯು ಗಜ ಭಯಾತ್ ತಮಸಿಗಿರಿಕಂದರ ಪ್ರಾಯೇ ಪತನ್ ಕರ್ಮವಲ್ಲೀಮವಲಂಬ್ಯ ತತಃ ಆಪತ ಕಥಂಚಿನ್ನರಕಾತ್ ವಿಮುಕ್ತಃ ಪುನರಪ್ಯೇವಂ ಸಂಸಾರಾಧ್ವನಿ ವರ್ತಮಾನೋ ನರಲೋಕಸಾರ್ಥಮುಪಯಾತಿ. ವಿಷಯ ಭೋಗಗಳಲ್ಲಿ ಮುಳುಗಿದಂಥವನು ಬಗೆ ಬಗೆಯ ಅವ್ಯವಸ್ಥೆಗಳನ್ನು ಅನುಭವಿಸ್ತಾ ಬರ್ತಾನೆ. ನಾನಾ ರೋಗಗಳೆಂಬ ಪ್ರಪಾತಗಳಲ್ಲಿ ಬೀಳುತ್ತಾನೆ. ಅಲ್ಲೇ ಮೃತಿ ಹೊಂದಿ ನರಕದಲ್ಲಿ ಒದ್ದಾಡ್ತಾನೆ. ಯಮ ಅವನನ್ನು ಎಲ್ಲಾ ಕಡೆ ಎಳ್ಕೊಂಡು ಹೋಗ್ತಾನೆ. ಅಲ್ಲಿ ಭಾರವಾದ ಜೋರಾದ ಕ್ರೂರವಾದ ಆನೆಯಿಂದ ಅವನು ತುಳಿಯಲ್ಪಡ್ತಾನೆ. ಕ್ರೂರ ಮಗಗಳಿಂದ ಕಚ್ಚಲ್ಪಡ್ತಾನೆ. ಅಲ್ಲಿ ಭಯ ಅನುಭವಿಸ್ತಾನೆ. ಆದ್ರೂ ಇನ್ನೂ ಕರ್ಮಗಳೆಲ್ಲ ಬಾಕಿ ಇರ್ತವೆ. ಅದರಿಂದಾಗಿ ಆ ಬಳ್ಳಿಗಳಲ್ಲಿ ಜೋತಾಡ್ತಾ ಹೇಗೋ ನರಕದಿಂದ ಮೇಲೆ ಬಂದ್ರೆ ಮತ್ತೆ ಸಂಸಾರದಲ್ಲಿ ಹೆಜ್ಜೆ ಇಟ್ಟು ಮನುಷ್ಯ ಜನ್ಮ ಹೊಂದಿದ್ರೆ ಅಂದ್ರೆ ಮಧ್ಯದಲ್ಲಿ ಒಂದು ಒಳ್ಳೆಯ ಕರ್ಮ ಏನೋ ಇದ್ದದ್ದಕ್ಕೆ ಮನುಷ್ಯ ಜನ್ಮ ಬಂತು ಅಂತ ಇಟ್ಕೊಂಡ್ರೆ ಮತ್ತೆ ಮನುಷ್ಯರೊಂದಿಗೆ ಬೆರೆತು ಏತಸ್ಮಿನ್ ಸಂಸಾರಾಧ್ವನಿ ನಾನಾ ಕ್ಲೇಶೋಪಸರ್ಗ ವಿದತೆ ಆಪನ್ನಾ ಸಂಸ್ತತ್ರ ತತ್ರ ವಿಸೃಜ್ಯ ಜಾತಂ ಜಾತಮುಪಾದಾಯ ಶೋಚನ್ ಮುಹ್ಯನ್ ಖಿದ್ಯನ್ ಭಿದ್ಯನ್ ಹೃಷ್ಯನ್ ಹೃದನ್ ಗಾಜನ್ ಸಾಧು ವರ್ಜಿತೋ ಅಸಾಧುವನಃ ಏವಾವರ್ತತೆ ಇತ್ಯಾಪಿ. ಸಂಸಾರದ ಮಾರ್ಗದಲ್ಲಿ ಮತ್ತೆ ಬಿದ್ದಿರ್ತಾನೆ. ಇಲ್ಲಿ ಶೋಕ, ಮೋಹ, ಒಂಥರ ದುಃಖ, ಭಯ, ಇದ್ದಕ್ಕಿದ್ದಂತೆ ಆನಂದ, ಅಳು, ಹಾಡು, ನಾನಾ ಬಗೆಯ ಭಾವಗಳಲ್ಲಿ ಆತ ಪೀಡೆಗಳ ಜೊತೆಗೆ ಬೆಳೆದು ಬರ್ತಾನೆ. ಶರೀರದ ಅನೇಕ ರೀತಿಯ ನಾಶವೂ ಉಂಟಾಗುತ್ತೆ. 14ನೇ ಅಧ್ಯಾಯ 34ನೇ ಶ್ಲೋಕ. ಅಲ್ಲಿ ಶೋಚನ್ ಅಳುತ್ತಾ, ಮುಹ್ಯನ್ ಮೋಹಕ್ಕೊಳಗಾಗಿ, ಖಿದ್ಯನ್ ದುಃಖ ಪಡ್ತಾ, ಬಿಭ್ಯನ್ ಭಯ ಪಡ್ತಾ, ಹೃಷ್ಯನ್ ಖುಷಿ ಪಡ್ತಾ, ರುದನ್ ಅಳತಾ, ಗಾಯನ್ ಹಾಡ್ತಾ, ಸಾಧು ವರ್ಜಿತ ಸಜ್ಜನರೇ ಸಿಗದೆ, ಸಜ್ಜನಿಕೆಗೆ ಬೇಕಿರುವ ಕಾರ್ಯಭಾರಗಳನ್ನೇ ಮಾಡದೆ, ಯೋಗ್ಯ ಗುರುಗಳ ದಾರಿ ಮಾರ್ಗದರ್ಶನವನ್ನೇ ಪಡೆಯದೆ ಆತ ಅಸಾಧುವಾದ ದಾರಿಯಲ್ಲಿಯೇ ಮತ್ತೆ ಮತ್ತೆ ತಿರುಗಿ ಬೀಳ್ತಾ ಇರ್ತಾನೆ. ಯತ ಆರಬ್ಧ ಏಷ ನರಲೋಕಸಾರ್ಥೋ ಯಮಧ್ವನಃ ಪಾರಮುಪದಿಶಂತಿ ಯದಿದಂ ಯೋಗಾನುಶಾಸನಮೇತನ್ನಾವರುಂಧೆ ನ್ಯಸ್ತದಂಡಾ ಶಾಂತಿಮಂತಃ ಉಪಶಮಶೀಲಾ ಉಪರತಾತ್ಮಾನಃ ಉಪತಿಷ್ಠಂತಿ ಯದಪಿ ದಿಗ್ವಿಜಯಿನೋ ಯಜ್ವಾನೋ ರಾಜರ್ಷಯೋ ನೈವೈತತ್ ವ್ರಜಂತಿ ಕಿಂತು ಮೃಧೇ ಶೈರನ್ ಯಸ್ಯಾಮೇವ ಮಮೈವೇಯಂ ಮಹೀತಿ ಕೃತ ವೈರಾನುಬಂಧಾಯಾಂ ವಿಸೃಜ್ಯ ಸ್ವಯಂ ಉಪಸಂಹೃತಾಃ. ಸಂಸಾರದಲ್ಲಿ ಜೀವನು ಪ್ರಯಾಣ ಮಾಡುವುದು ಅವನನ್ನೇ ಅದು ಬಂಧಕ ಶಕ್ತಿಯಾಗಿ 14:35 ಬಂಧಕ ಶಕ್ತಿಯಾಗಿ ಅವನನ್ನ ಸುತ್ತು ಹಾಕೊಂಡಿರುತ್ತೆ. ಈ ಪ್ರಯಾಣದ ಕೊನೆಗೆ ಎಲ್ಲಿ ಬರಬೇಕು? ಬಿಡುಗಡೆಯ ದಾರಿಯಲ್ಲಿ ಬರಬೇಕು.
ಬರಬೇಕು. ಆದ್ರೆ ಅದಕ್ಕೆ ದಾರಿ ಯಾರು ತೋರಿಸ್ಬೇಕು ಅಂದ್ರೆ ಜ್ಞಾನಿಗಳು ತೋರಿಸ್ಬೇಕು. ಜ್ಞಾನಿಗಳು ತೋರಿಸಿದ್ರೆ ಆಗ ಅವನು ಆ ತಪ್ಪುಗಳನ್ನ ದಾಟಿ ಪರಮಾತ್ಮನ ಕಡೆಗೆ ತನ್ನ ಹೆಜ್ಜೆಯನ್ನು ಸರಿಯಾಗಿ ಇಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಆದ್ರೆ ವಿಷಯಾಸಕ್ತನಾಗಿರುವುದರಿಂದ ಅವನು ಪರಮಾತ್ಮನ ಕಡೆಗೆ ಸಾಗಬೇಕಾದ ಹೆಜ್ಜೆಯನ್ನು ಇಡುವುದರಲ್ಲಿ ಅವನಿಗೆ ಆಸಕ್ತಿಯೇ ಉಳಿದಿರುವುದಿಲ್ಲ. ಹಿಂಸೆಯನ್ನ ಬಿಟ್ಟು ಭಗವಂತನಲ್ಲಿ ನಿಷ್ಠೆಯನ್ನು ತೊಟ್ಟು ಯಾಗಗಳನ್ನ ಮಾಡಿ ಮನೋನಿಗ್ರಹವನ್ನ ಸಂಪಾದಿಸಿದವರು, ವೈರಾಗ್ಯವನ್ನು ಹೊಂದಿದವರು ಪರಮಾತ್ಮನನ್ನ ಸೇರ್ತಾರೆ. ಇನ್ನೊಂದು ಕಡೆ ದಿಗ್ವಿಜಯಿನಃ ದಿಕ್ಕು ದಿಕ್ಕುಗಳಿಗೆ ಕುದುರೆಯನ್ನ ಕಳುಹಿಸಿ ಅವುಗಳನ್ನ ನಿಗ್ರಹಿಸುವ ರಾಜರ ಜೊತೆಗೆ ಹೋರಾಡಿ ಅವರನ್ನ ಗೆದ್ದು, ಅಥವಾ ಕೆಲವೊಂದು ಸರ್ತಿ ರಣರಂಗದಲ್ಲೇ ಅವರು ಸತ್ತು ತಮ್ಮ ಪರಮಾತ್ಮನ ಕಡೆಗೆ ಹೋಗಬೇಕಾದ ದಾರಿಯಲ್ಲಿ ಯಶಸ್ವಿ ಆಗುವುದಿಲ್ಲ. ಯಾಕೆಂದ್ರೆ ಭೋಗದ ಬಯಕೆಯಲ್ಲಿ ಅವರು ಈ ಕಾರ್ಯದಲ್ಲಿ ತೊಡಗಿರ್ತಾರೆ. ರಾಜ್ಯದ ವಿಷಯದಲ್ಲಿ ನಾನು ನನ್ನದು ಅನ್ನೋ ಅಭಿಮಾನ ಅವರನ್ನ ತುಂಬಾ ಕಾಡ್ತಾ ಇರುತ್ತೆ. ಯಸ್ಯಾಮೇವ ಮಮೈವೇಯಂ ಮಹಿ, ಇದು ನನ್ನದೇ ನೆಲ, ಇದು ನಾನೇ ಕಷ್ಟಪಟ್ಟು ಸಂಪಾದಿಸಿದ್ದು, ನಮ್ಮ ಅಪ್ಪ ಕೊಟ್ಟದ್ದು ಅಂತ ಬೇರೆ ಬೇರೆ ಅಭಿಮಾನದಿಂದ ಭೂಮಿಯ ಮೇಲೆ ತನ್ನ ಹತೋಟಿಯನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಪಡುವಾಗಲೇ ಬೇರೆ ರಾಜರಿಂದ ಕೃತ ವೈರಾನುಬಂಧ, ಅನೇಕ ರೀತಿಯ ಶತ್ರು ರಾಜರಿಂದ ಆಪತ್ತನ್ನು ಹೊಂದಿ ಹತರಾಗ್ತಾರೆ. ಹೋಗುವಾಗೇನು ರಾಜ್ಯವನ್ನ ತಗೊಂಡು ಹೋಗುದಿಲ್ಲ. ಎಷ್ಟು ರಾಜರು ಹೋಗಿದ್ದಾರೆ, ಯಾರು ಒಂದು ಹಿಡಿ ಮಣ್ಣು ತಗೊಂಡೋಗಿಲ್ಲ. ಅವ್ರ ಬಾಯಿಗೆ ಹಾಕಿರ್ಬೇಕಷ್ಟೇ ಒಂದು ಹಿಡಿ ಮಣ್ಣಷ್ಟೇ, ಪ್ರಾಣ ಹೋಯ್ತು ಅಂತ ಆದ್ಮೇಲೆ. ಅದು ಬಿಟ್ರೆ ಅವರಿಗೆ ಇಲ್ಲಿಂದ ಒಂದು ಹನಿ ನೀರಾಗ್ಲಿ ಮಣ್ಣಾಗ್ಲಿ ಅಥವಾ ಇನ್ನೇನು ತಾನು ಬಯಸಿದ ಅಪರೂಪದ ವಸ್ತುವಾಗ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಸ್ಯಾಮಿ ಉಪಸರ್ಗ ಸುಖ ದುಃಖರಾಗಭೇ ದ್ವೇಷ ಭಯಾಭಿಮಾನ ಪ್ರಮೋದೋನ್ಮಾದ ಶೋಕ ಮೋಹ ಮಾತ್ಸರ್ಯೇಷ್ಯಾವಸಾನ ಕ್ಷುತ್ಪಿಪಾಸಾದಿವ್ಯಾಧಿ ಜರಾ ಜನ್ಮ ಮರಣಾದಯ. ಸಂಸಾರದಲ್ಲಿ ಪೀಡೆಗಳು ಅನ್ನೋದು ಇಷ್ಟು. ಸುಖ, ಅಯ್ಯೋ ಸುಖವನ್ನ ಪೀಡೆ ಅಂತಿರಲ್ವಾ ಅಂದ್ರೆ ಸಂಸಾರದ ಸುಖ ಪೀಡೆಯೇ. ಅದು ಒಂದು ಸುಖದ ನಂತರ ಮತ್ತೊಂದು ದುಃಖವನ್ನು ಹೊತ್ಕೊಂಡು ಬರುತ್ತೆ ಅಂದಾಗ ಪೀಡೆ. ಅದು ಶುದ್ಧ ಸುಖ ಅಲ್ಲ ಅದು. ಆದ್ರಿಂದ ಅದನ್ನ ಪೀಡೆಯ ಸಾಲಿನಲ್ಲಿ ಸೇರಿಸಿದ್ರು. ಉಪಸರ್ಗ ಸುಖ, ಎರಡನೇದು ದುಃಖ, ರಾಗ, ದ್ವೇಷ, ಭಯ, ಅಭಿಮಾನ, ಪ್ರಮಾದ, ಉನ್ಮಾದ, ಶೋಕ, ಮೋಹ, ಮಾತ್ಸರ್ಯ. ಯಾರಿಗೂ ಆಗುವುದನ್ನು ಇಷ್ಟಪಡದೇ ಇರುವುದು ಮಾತ್ಸರ್ಯ. ಶತ್ರುಗೆ ಒಳ್ಳೇದಾಗಬಾರದು ಅಂತ ಬಯಸುವುದು ಈರ್ಷ್ಯ. ಹಸಿವು, ಅವಮಾನ, ಪಿಪಾಸ ಅಂದ್ರೆ ಬಾಯಾರಿಕೆ, ಆಧಿ ಶರೀರದ ರೋಗ, ವ್ಯಾಧಿ ಮನಸ್ಸಿನ ರೋಗ, ಜರ ಮುದಿತನ, ಜನ್ಮ ಹುಟ್ಟು, ಮರಣ ಸಾವು. ಇದು ಮುಗಿಯದ ಪೀಡೆ. ಇದು ಚಕ್ರದ ಹಾಗೆ ತಿರುಗ್ತಾ ಇರುತ್ತೆ. ಒಂದಾದ್ಮೇಲೆ ಬರ್ತಾನೆ ಇರುತ್ತೆ. ರಾಜರೆಲ್ಲ ಸ್ವಯಂ ತಾವೇ ಈ ನೆಲದಲ್ಲಿ ಮಣ್ಣಾಗಿ ಹೋದದ್ದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ. ಅವರೂ ಕೂಡ ಎಷ್ಟು ಪ್ರಯತ್ನ ಪಟ್ಟರು ಎಲ್ಲದರಲ್ಲೂ ಯಶಸ್ವಿಗಳಾಗುವುದಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಮತ್ತೆ ಭೂಮಿಯ ಆಸೆಯಿಂದಲೇನೆ ಜೀವನ ಕಳ್ಕೊಳ್ತಾ ಇರ್ತಾರೆ. ಭರತ ಚಕ್ರವರ್ತಿಯ ಮುಂದಿನ ವಂಶದ ಕಥೆಯನ್ನ ಹೇಳ್ತಾರೆ. ಅಂದ್ರೆ ಜಡಭರತನ ಆ ಕಥೆಯನ್ನ ಅಲ್ಲಿಗೆ ಮುಗಿಸಿ, ಹಿಂದೆ ಅವನು ಜಡಭರತನಾಗಿ ರಾಜ್ಯವನ್ನ ಬಿಟ್ಟುಕೊಟ್ಟು ವಾನಪ್ರಸ್ಥಾಶ್ರಮಕ್ಕೆ ಬಂದಾಗ ಅವನ ಅರಮನೆಯಲ್ಲಿದ್ದಂತಹ ಉಳಿದ ರಾಜ ಪರಂಪರೆ ಹೇಗೆ ಬೆಳೆಯಿತು ಅನ್ನೋದನ್ನ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಶ್ರೀ ಶುಕ ಉವಾಚ, 15ನೇ ಅಧ್ಯಾಯ. ಭರತಸ್ಯಾನುಜಃ ಸುಮತಿರ್ನಾಮಾಭಿತಃ ಯಮುಹವಾವ ಕೇಚಿತ್ ಪಾಷಂಡಿನೋ ವಿಲೋಕ್ಯ ಋಷಭಪದಮೀಂ ಅನುವರ್ತಮಾನಂ ಅನಾರ್ಯಾಃ ಅವೇದ ಸಮಾಮ್ನಾತಾಂ ದೇವತಾಂ ಸ್ವಮನೀಷಯ ಕಲೌ ಕಲ್ಪಯಿಷ್ಯಂತಿ. ಭರತನ ಮಗ ಸುಮತಿ ಅಂತ.
ಅದು ಹಿಂದೆ ನಿಮಗೆ ಹೇಳಿದ್ರು, ಈಗ ಮತ್ತೆ ನೆನಪಿಸ್ತಾ ಇದ್ದಾರೆ. ಅವ್ರು ಅದನ್ನೇ ಸುಮತಿರ್ನಾಮ ಅಭಿಹಿತ, ನಾನು ಹಿಂದೆ ಹೇಳಿ ಆಗಿತ್ತು ನಿಮಗೆ. ಅವನು ಋಷಭದೇವನಂತೆ ಅವಧೂತ ಚರ್ಯೆಯನ್ನ ಹಿಡಿದ. ಋಷಭದೇವನಿಗೆ ಹೇಗೆ ರಾಜ್ಯದಲ್ಲಿ ಆಸಕ್ತಿ ಇಲ್ಲದೆ ಪೂರ್ತಿ ಕಾಡಾಡಿಯಾಗಿ ಓಡಾಡುವುದಕ್ಕೆ ಶುರು ಮಾಡಿದ್ನೋ ಹಾಗೆ ಅವಧೂತ ಮಾರ್ಗವನ್ನು ಅನುಸರಿಸಿದ. ಆದ್ರೆ ಕೆಲವರು ಕೇಚಿತ್ ಪಾಷಂಡಿನ, ಶಾಸ್ತ್ರದ ಸರಿಯಾದ ರಸವನ್ನ ಗ್ರಹಿಸದವರು ದುರ್ಬುದ್ಧಿಯಿಂದ ಅವನನ್ನು ಅನುಸರಿಸಿದ್ರು. ವೃಷಭ ಪದವೀಂ ಅನುವರ್ತಮಾನಃ ಅನಾರ್ಯಾಹ. ಅನಾರ್ಯಾಹ ಅಂತಂದ್ರೆ ಶಾಸ್ತ್ರೀಯ ಪರಂಪರೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವೇದ ವಿರುದ್ಧವಾದ ಅವೇದ ಸಮಾಮ್ನಾತಾಂ, ವೇದವನ್ನೇ ಇಲ್ಲ ಅಂತ ಹೇಳಿದ ಬುದ್ಧ ಪರಂಪರೆಯನ್ನ, ಅದು ಬುದ್ಧದೇವ ಹೇಳಿದ್ದು ವೇದ ಇಲ್ಲ ಅಂತ ಅವ್ನು ಹೇಳಲಿಲ್ಲ, ಆದ್ರೆ ವೇದ ಇದೆ ಅಂತ ಅವ್ರು ಹೇಳಲಿಲ್ಲ, ಆದ್ರಿಂದಾಗಿ ವೇದ ಇಲ್ಲ ಅಂತ ತೀರ್ಮಾನ ಮಾಡಿ ಬಿಟ್ರು. ಅವೇದ ಸಮಾಮ್ನಾತಾಂ ದೇವತಾಂ ಸ್ವಮನೀಷಯ, ಇದು ಸಾಕ್ಷಾತ್ ದೇವತೆ ಇಳಿದು ಬಂದಿದ್ದಾನೆ, ಆದ್ರಿಂದಾಗಿ ಅವನು ಹೇಳಿದ್ದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ದೇವೆ ಅಂತ ಈ ಬುದ್ಧ ಇದಕ್ಕಿಂತ ಹಿಂದೆಯೂ ಇದ್ದ ಅಂತ ಗೊತ್ತಾಗುತ್ತೆ. ಅಂದ್ರೆ ಈಗ ನಾವು ಇತ್ತೀಚೆಗೆ ಏನು ಬುದ್ಧ ನೋಡ್ತಾ ಇದ್ದೇವೆ, ಇವ್ರು ಹೇಳುದೇನು ಅಂದ್ರೆ ಸುಮತಿ ಅನ್ನೋನೆ ಬುದ್ಧನ ಅಪರಾವತಾರ. ಅಂದ್ರೆ ಈ ಹಿಂದೆಯೂ ತ್ರಿಪುರಾಸುರರು ಅಂತ ಒಂದಿಷ್ಟು ರಾಕ್ಷಸರಿದ್ರು. ಅವರನ್ನ ಸಂಹಾರ ಮಾಡುವಾಗ ಆ ಸಂಹಾರಕ್ಕೆ ಪ್ರಧಾನ ಕಾರ್ಯವನ್ನ ಸಹಾಯ ಮಾಡಿದವನು ಬುದ್ಧ. ಬುದ್ಧ ಸಹಾಯ ಮಾಡಿದ್ದು ಅಂದ್ರೆ ಅವರ ಮಡದಿಯರ ಪಾತಿವ್ರತ್ಯದ ಶಕ್ತಿಯನ್ನ ಕಡಿಮೆ ಮಾಡಿ ತ್ರಿಪುರಾಸುರರು ರುದ್ರದೇವನ ಕೈಯಲ್ಲಿ ಏಕಕಾಲದಲ್ಲಿ ಬಾಣದ ಏಟಿಗೆ ಪುಡಿಗಟ್ಟಿ ಪ್ರಾಣ ಬಿಟ್ರು. ಅಲ್ಲಿ ಸಹಾಯ ಮಾಡಿದ್ದು ಬುದ್ಧ. ಆದ್ರಿಂದಾಗಿ ಆ ಬುದ್ಧನೇ ಮತ್ತೆ ಈಗ ಸುಮತಿಯಾಗಿ ಹುಟ್ಟಿದ್ದಾನೆ ಅನ್ನುವ ಮಾತನ್ನ ಅವರು ನಿರಂತರ ಅಭಿಮಾನಿಸಿ ತಾವು ಅವನ ಅನುಯಾಯಿಗಳಾಗಿ ಹೊರಟರು. ತಸ್ಮಾತ್ ಗೃಧ್ರಶ್ಯೇನಾಯಾಂ ದೇವಪಾದಿರ್ನಾಮ ಪುತ್ರ ಅಭವತ್. ತಸ್ಮಾತ್ ಆ ಸುಮತಿಯಿಂದ ಗೃಧ್ರಶ್ಯೇನ ಅಂತ ಒಬ್ಳು ರಾಣಿ, ಅವನ ಹೆಂಡತಿ ಗೃಧ್ರಶ್ಯೇನ ಅಂತ, ಅವಳನ್ನ ಮದುವೆ ಆದ ಈ ಸುಮತಿ. ಅವನಲ್ಲಿ ದೇವಪಾದಿ ಅಂತ ಒಬ್ಬ ಮಗ ಹುಟ್ಟಿದ. ಈ ಭರತನ ಮನೆಯ ಪರಂಪರೆಯನ್ನ ಮುಂದುವರಿಯುವುದನ್ನ ಹೇಳ್ತಾ ಭರತನ ಮಗ ಸುಮತಿಯ ಮಗ ದೇವಪಾದಿ ಅಂತ ಒಬ್ಬ ಮಗ ಹುಟ್ಟಿದ. ಅಥಾಸುರ್ಯಾಂ ತತ್ತನಯೋ ದೇವದ್ಯುಮ್ನಸ್ತತೋ ಧೇನುಮತ್ಯಾಂ ಸುತ ಪರಮೇಷ್ಟಿ ತಸ್ಯ ಸುವರ್ಚಲಾಯಾಂ ಪ್ರತಿ ಉಪಜಾತೋ ಯ ಆತ್ಮವಿದ್ಯಾಯಾಂ ಸಂಸಿದ್ಧೋ ಮಹಾಪುರುಷ ಮನುಸ್ಸಸ್ಮಾರ. ದೇವಪಾದಿಯಲ್ಲಿ ದೇವದ್ಯುಮ್ನ ತತ್ತನಯ ದೇವದ್ಯುಮ್ನ, ದೇವದ್ಯುಮ್ನನಿಗೆ ಧೇನುಮತಿ ಅಂತ ಹೆಂಡತಿ. ಆ ಹೆಂಡತಿಯಲ್ಲಿ ಪರಮೇಷ್ಠಿ ಅನ್ನುವ ಮಗ ಹುಟ್ಟಿದ. ಆ ಪರಮೇಷ್ಠಿಗೆ ಸುವರ್ಚಲ ಅಂತ ಮತ್ತೊಬ್ಳು ಹೆಂಡತಿ. ಮತ್ತೊಬ್ಳು ಅಂತಲ್ಲ, ಒಬ್ಳೆ, ಅದು ಹಿಂದೆಂದ ಹೇಳ್ತಾ ಬಂದೆ. ಪರಮೇಷ್ಠಿ ಅನ್ನುವನಿಗೆ ಸುವರ್ಚಲ ಅನ್ನೋಳು ಹೆಂಡತಿ. ಅಲ್ಲಿ ಪ್ರತೀಹ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಪ್ರತೀಹ ಅಂತ ಅವನ ಹೆಸರು. ಪ್ರತೀಪ ಅಲ್ಲ, ಪ್ರತೀಹ. ಉಪಜಾತಃ ಸ ಯ ಆತ್ಮವಿದ್ಯಾಯಾಂ ಸಂಸಿದ್ಧ ಮಹಾಪುರುಷ ಮನುಸಸ್ಮಾರ. ಆ ವ್ಯಕ್ತಿ ಪರಮಪುರುಷನಾದ ನಾರಾಯಣನನ್ನು ತನ್ನ ಆತ್ಮವಿದ್ಯೆಯ ಬಲದಿಂದ ಹೊಂದಿ ಅವನಿಂದ ಅನುಗ್ರಹೀತನಾಗಿ ವಿಶೇಷವಾದ ಸಿದ್ಧಿಯನ್ನು ಮತ್ತು ಬಿಡುಗಡೆಯನ್ನು, ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿದ. ಯಾರು? ಪ್ರತೀಹ. ಪ್ರತೀಹ ದೊಡ್ಡ ತಪಸ್ವಿ. ಆ ದೊಡ್ಡ ತಪಸ್ವಿಯಾಗಿ ನಾರಾಯಣನನ್ನ ತನ್ನ ತಪಸ್ಸಿನಿಂದ ಹೊಂದಿದ. ಆ ಪ್ರತೀಹನಿಗೊಬ್ಬ ಮಗ ಇದ್ದ. ಅವನ ಮಡದಿಯ ಹೆಸರು ಸುತವಾಲ ಅಂತ. ಪ್ರತಿಹರ್ತೃ ಅಂತ ಸುಮಾರು ಜನ ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬ ಪ್ರತಿಹರ್ತೃ.
ಪ್ರತೀಹನಿಗೆ ಸುತಬಾಲ ಅಂತ ಒಬ್ಳು ರಾಣಿ. ಆ ಸುತಬಾಲೆಯಲ್ಲಿ 3 ಜನ, ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಅಂತ 3 ಜನ ಮಕ್ಕಳು. ಎಲ್ಲರೂ ಇಜ್ಯಾಕೋವಿದಾಹ, ಯಜ್ಞದಲ್ಲಿ ಹೇಗೆ ಸರಿಯಾದ ರೀತಿಯಲ್ಲಿ ಆಹುತಿಗಳನ್ನು ಕೊಟ್ಟು ಯಜ್ಞ ವೇದಿಯನ್ನು ಸಿದ್ಧಪಡಿಸಿ ಬೇಕಾದ ಪದಾರ್ಥಗಳನ್ನು ಸಂಗ್ರಹಿಸಬೇಕೆಂಬ ಯಜ್ಞ ರಹಸ್ಯವನ್ನ ಬಲ್ಲವರು. ಪ್ರತಿಹರ್ತು ಸ್ತುತ್ಯಾಂ ವ್ಯೋಮ ಭೂಮಾನೌ ಅಜನಿಷತಾಂ. ಯಜ್ಞಾನುಷ್ಠಾನದಲ್ಲಿ ನಿಷ್ಣಾತನಾದಂತಹ ಪ್ರತಿಹರ್ತರಿಗೆ ಸ್ತುತಿ ಅಂತ ಮತ್ತೊಬ್ಳು ಹೆಂಡತಿ. ಸ್ತುತಿ ಹೆಸರಿಡಬಹುದು ಯಾರಿಗಾದ್ರು. ಆ ಸ್ತುತಿಗೆ 2 ಮಕ್ಕಳು, ವ್ಯೋಮ ಮತ್ತು ಭೂಮ. ಇದು ಹೆಸರು ಚೆನ್ನಾಗಿದೆ. ಪ್ರತಿಹರ್ತೃವಿಗೆ ಸ್ತುತಿಯಲ್ಲಿ ವ್ಯೋಮ ಮತ್ತು ಭೂಮ ಅಂತ 2 ಮಕ್ಕಳು ಹುಡ್ತಾರೆ. ಇದಿಡೀ ಬರೀ ರಾಜರ ಇತಿಹಾಸದ ಕಥೆಯನ್ನೇ ಹೇಳ್ತಾ ಹೋಗ್ತಾರೆ. ವ್ಯೋಮ್ನ ಋಷಕುಲ್ಯಾಯಾಂ ಉದ್ಗೀತಸ್ತತಃ ಪ್ರಸ್ತಾವೋ ದೇವಕುಲ್ಯಾಯಾಂ ಪ್ರಸ್ತಾವಾದ್ ವಿರುರುತ್ಸಾಯಾಂ ಹೃದಯಜ ಆಸೀತ ವಿಭೋ ರಥ್ಯಾಂ ಪೃಥುಷೇಣಸ್ತಸ್ಮಾನ್ ನಕ್ತ ಆಕೂತ್ಯಾಂ ಜಜ್ಞೆ. ನಕ್ತಾತ್ ಋತಿಪುತ್ರೋ ಗಯೋ ರಾಜರ್ಷಿ ಪ್ರವರಃ ಉದರಶ್ರವಾಃ ಅಜಾಯತ. ಸಾಕ್ಷಾತ್ ಭಗವತೋ ವಿಷ್ಣೋಃ ಜಗದಭಿರಕ್ಷಯಾ ಗೃಹೀತ ಸತ್ವಸ್ಯ ಕಲಾತ್ಮವತ್ತಾಭಿಲಕ್ಷಣೇನ ಮಹಾಪುರುಷತಾಂ ಪ್ರಾಪ್ತಃ. ಸ್ತುತಿಗೆ ವ್ಯೋಮ ಮತ್ತು ಭೂಮ ಅಂತ ಮಕ್ಕಳು ಹುಟ್ಟಿದ್ರ. ಅದರಲ್ಲಿ ವ್ಯೋಮನಿಗೆ ಋಷಿಕುಲ್ಯ ಅಂತ ಹೆಂಡತಿ, ಋಷಿ ಕುಲ್ಯ. ಅಲ್ಲಿ ಉದ್ಗೀತ ಅನ್ನುವಂತಹ ಮಗ ಹುಟ್ಟುತ್ತಾನೆ. ಆ ಉದ್ಗೀತನಿಂದ ದೇವಕುಲ್ಯ ಅನ್ನುವವಳಲ್ಲಿ ಪ್ರಸ್ತಾವ ಅನ್ನುವನು ಹುಟ್ಟುತ್ತಾನೆ. ಉದ್ಗೀತನ ಮಗ ಪ್ರಸ್ತಾವ, ಉದ್ಗೀತನ ಹೆಂಡತಿ ದೇವಕುಲ್ಯ. ಈ ಪ್ರಸ್ತಾವನಿಗೆ ವಿರುರುತ್ಸ ಅಂತ ಹೆಂಡತಿ. ಪ್ರಸ್ತಾವನಿಗೆ ವಿರುರುತ್ಸ. ಆ ವಿರುರುತ್ಸಾಗೆ ಮಗ ಹುಟ್ಟುತ್ತಾನೆ ಒಬ್ಬ, ಅವನ ಹೆಸರು ವಿಭು. ಕೆಲವೊಂದ್ ಸರ್ತಿ ಬಹಳ ಜನ ಮಕ್ಕಳು ಇರ್ತಾರೆ, ಪ್ರಧಾನವಾದ ವ್ಯಕ್ತಿಗಳನ್ನು ಹೇಳ್ತಾ ಹೋಗ್ತಾರೆ. ಒಬ್ರೇ ಮಗ ಅಂತ ಪೂರ ಕಡೆ ನಿಶ್ಚಯ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದ್ ಕಡೆ ಹೌದು, ಕೆಲವೊಂದ್ ಕಡೆ ನಿಮ್ಗೆ ಮುಂದೆ ಕಥೆ ಹೇಳುವಾಗ ಗೊತ್ತಾಗುತ್ತೆ. ವಿಭುವಿಗೆ ರಥ್ಯ ಅಂತ ಹೆಂಡತಿ. ರಥ್ಯ ಅಲ್ಲಿ ಪೃಥುಷೇಣ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಪೃಥುಷೇಣ. ಆ ಪೃಥುಷೇಣನಿಗೆ ಒಬ್ಳು ಹೆಂಡತಿ ಆಕೂತಿ. ಈ ಹಿಂದೆ ಒಬ್ಳು ಆಕೂತಿ ಬಂದಿದ್ಲು, ಅವಳಲ್ಲ, ಇದು ಬೇರೆ ಆಕೂತಿ. ಆ ಆಕೂತಿಗೆ ಒಬ್ಬ ನಕ್ತ ಅಂತ ಮಗ ಹುಟ್ಟುತ್ತಾನೆ. ಪೃಥುಷೇಣನ ಹೆಂಡತಿ ಆಕೂತಿ, ಆಕೂತಿಯ ಮಗ ನಕ್ತ. ನಕ್ತನಿಗೆ ಹೆಂಡತಿಯ ಹೆಸರು ಋತಿ. ಋತ ಅಂತ ಹೇಳ್ತೇವಲ್ಲ, ಅದೇ ಋತಿ. ಋತಿಯಲ್ಲಿ ಗಯ ಅನ್ನುವ ಮಗ ಹುಟ್ಟುತ್ತಾನೆ. ಇವನು ಸ್ವಲ್ಪ ಪ್ರಸಿದ್ಧ ರಾಜ. ಋತಿಗೆ ಗಯ, ನಕ್ತನಿಗೆ ಋತಿಯಲ್ಲಿ ಗಯ ಹುಟ್ಟುತ್ತಾನೆ. ಇವನು ಮಹಾಕೀರ್ತಿಶಾಲಿ, ರಾಜರ್ಷಿಗಳಲ್ಲೇ ಶ್ರೇಷ್ಠನಾದವನು. ಜಗತ್ತಿನ ರಕ್ಷಣೆಗಾಗಿ ಸತ್ವಗುಣದಿಂದ ಜಗತ್ತಿನ ಎಲ್ಲೆಡೆ ತಾನು ಪಾಲಕನಾಗಿ ಓಡಾಡುವ ವಿಷ್ಣುವಿನ ವಿಶೇಷ ಅಂಶವನ್ನ ಹೊಂದಿದ್ದ. ಅಂದ್ರೆ ಭಗವಂತನ ಒಂದು ವಿಶೇಷ ಆವೇಶವನ್ನಲ್ಲಿತ್ತು ಗಯನಲ್ಲಿ. ಇದೆ, ಅವನು ಆ ಗಯದಲ್ಲಿಯೇ ವಾಸವಾಗಿದ್ದ ಅಂತ ಮುಂದೆ ಬರುತ್ತೆ. ಗಯ ಅನ್ನೋದು ಅವನ ಗಯ 2-3 ಜನ ರಾಜರಿದ್ದಾರೆ, ಆದ್ರೆ ವಿಷ್ಣುಪಾದಕ್ಕೆ ಕಾರಣವಾದ ಗಯ ವ್ಯಕ್ತಿ ಇವನೇ ಇದ್ದಾನೆ. ಅವನೇ ಸ್ವತಃ ಭಗವಂತನ ಭಕ್ತನಾಗಿ ಭಗವಂತನ ವಿಶೇಷ ಅಂಶವನ್ನು ಹೊಂದಿದ್ದ ಅಂತ. ಸಾಕ್ಷಾತ್ ಭಗವತೋ ವಿಷ್ಣೋ ಗೃಹೀತ ಸತ್ವಸ್ಯ, ಭಗವಂತನ ವಿಶೇಷ
ಗುಣವನ್ನ, ವಿಶೇಷ ಅಂಶವನ್ನ ತನ್ನಲ್ಲಿ ಧಾರಣೆ ಮಾಡಿದ್ದ. ಅಂದ್ರೆ ನೇರ ಭಗವಂತನ ಅವತಾರ ಕೆಲವು ಇರುತ್ತೆ, ಕೆಲವು ಹೀಗೆ ವ್ಯಕ್ತಿಗಳಲ್ಲಿ ಆವಿಷ್ಟನಾಗಿ ಕಾರ್ಯವನ್ನು ಮಾಡುವುದಿರುತ್ತೆ. ಅಲ್ಲೊಂದು ಬೇರೆ ಜೀವ ಇರುತ್ತೆ, ಆ ಜೀವದ ಜೊತೆಗೆ ಪರಮಾತ್ಮನ ಅಂಶ ವಿಶೇಷವಾಗಿ ಕೆಲಸ ಮಾಡುತ್ತೆ. ಎಲ್ಲಿವರೆಗೆ ವಿಶೇಷ ಆಯ್ತು ಅಂದ್ರೆ ಅವನ ಕೈಕಾಲುಗಳಲ್ಲಿ ಶಂಖಚಕ್ರಾದಿ ಚಿಹ್ನೆಗಳು ಕೂಡ ಕಾಣಿಸಿಕೊಂಡವು. ಭಗವಂತನ ವಿಶೇಷ ಸನ್ನಿಧಾನ ಇರುವುದರಿಂದ, ಭಗವಂತನ ಸನ್ನಿಧಾನ ಇದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಪ್ರಿಯವ್ರತ ಈ ಹಿಂದೆ ಯಾರೆಲ್ಲ ಮಹಾಪುರುಷರಿದ್ರೋ ಆ ಪುರುಷರ ಸಾಲಿನಲ್ಲಿ ಇವನು ಕೂಡ ಸೇರಿದ. ಪ್ರಿಯವ್ರತ ಅನ್ನೋದು ಈ ವಂಶದ ಹಿರಿಯ. ಅದೇ ವಂಶದಲ್ಲಿ ಈ ಗಯನು ಕೂಡ ಪ್ರಿಯವ್ರತನೇ ಮೊದಲಾದ ಮಹಾ ರಾಜರ್ಷಿಗಳ ಸಾಲಿಗೆ ಸೇರಿದ ಅಂತ ಹೇಳ್ತಿದ್ದಾರೆ. ಸವೈ ಸ್ವಧರ್ಮೇಣ ಪ್ರಜಾಪಾಲನ ಪೋಷಣ ಪ್ರೀಣನ ಉಪಲಾಳನ ಅನುಶಾಸನ ಲಕ್ಷಣೇನ ಇಜ್ಯಾದಿನಾ ಚ ಭಗವತಿ ಮಹಾಪುರುಷೇ ಪರಬ್ರಹ್ಮಣಿ ಸರ್ವಾತ್ಮನಾರ್ಪಿತ ಪರಮಾರ್ಥ ಲಕ್ಷಣೇನ ಬ್ರಹ್ಮ ವಿಚರಣಾನುಸೇವಯ ಆಪಾದಿತ ಭಗವದ್ಭಕ್ತಿ ಯೋಗೇನ ಚಾಭೀಕ್ಷ್ಣಶಃ ಪರಿಭಾವಿತ ವಿಶುದ್ಧ ಸತ್ವಃ ಉಪರತಾನಾತ್ಮ್ಯೇ ಸ್ವಾತ್ಮನಿ ಸ್ವಯಂ ಉಪಲಭ್ಯಮಾನ ಬ್ರಹ್ಮಾನುಭವೋಪಿ ನಿರಭಿಮಾನ ಏವಾ ಅವನಿಂ ಅಜುಗುಪತ್ ತಸ್ಯೇ ಮಾಂ ಗಾಥಾಂ ಪಾಂಡವೇಯ ಉಪರಾವಿದಃ ಉಪಗಾಯಂತಿ. ಈ ರಾಜರ್ಷಿ ಸ್ವಧರ್ಮ ಅನ್ನುವ ದೃಷ್ಟಿಯಿಂದ ಪ್ರಜೆಗಳ ಪಾಲನೆ ಮಾಡ್ತಾ ಇದ್ದ, ಪೋಷಣೆ ಮಾಡ್ತಾ ಇದ್ದ, ರಂಜನೆಗೊಳಿಸ್ತಾ ಇದ್ದ, ಲಾಲನೆ ಮಾಡ್ತಾ ಇದ್ದ, ಧರ್ಮ ಶಿಕ್ಷಣವನ್ನ ನಿಷ್ಠೆಯಿಂದ ಕೊಡ್ತಾ ಇದ್ದ, ಯಾಗ ಕರ್ಮಗಳಲ್ಲಿ ಅವರನ್ನು ಸೇರಿಸಿಕೊಂಡು ಯಾಗದಲ್ಲಿ ಅವರನ್ನ ನಿಷ್ಠರನ್ನಾಗಿ ಮಾಡಿದ. ಇದು ಅವನ ವಿಶೇಷವಾದ ಕೆಲಸ. ಇದರ ಜೊತೆಗೆ ಪರಮಾತ್ಮನಲ್ಲಿ ತಾನು ಪೂರ್ತಿ ಸಕ್ತನಾಗಿ ತನ್ನನ್ನೇ ಭಗವಂತನಿಗೆ ಅರ್ಪಿಸಿದ ಗಯ. ಯಾಕೆಂದ್ರೆ ಅವನು ಮಾಡಿದ ಪ್ರತಿಯೊಂದು ಕೆಲಸವೂ ಕೂಡ ಮೋಕ್ಷಕ್ಕೆ ಕಾರಣವಾದ ಕೆಲಸಗಳಾಗಿದ್ದುವು. ಇನ್ನೂ ಜೊತೆಗೆ ಜ್ಞಾನಿಗಳಾದವರ ಪಾದ ಸೇವೆಯನ್ನ ಬಿಡದೆ ಮಾಡುತ್ತಿದ್ದ. ಯಾರು ಪಾದ ಸೇವೆ ಮಾಡ್ತಾನೋ ಭಗವಂತನದ್ದು, ಭಗವಂತನ ಭಕ್ತರದ್ದು, ಅವನು ವಿಶೇಷ ಜ್ಞಾನಿಯಾಗ್ತಾನೆ, ತಪಸ್ಸಿನಲ್ಲಿ ಬೇಗ ಏಳಿಗೆಯನ್ನು ಅನುಭವಿಸ್ತಾನೆ ಅನ್ನೋದು ಆ ಪಾದ ಸೇವೆ ಮಾಡಿದವನಿಗೆ ಹೇಳುವ ವಿಶೇಷವಾದ ಗುಣ. ಅವನು ಕೂಡ ಮನಸ್ಸು ನಿರ್ಮಲವಾಯಿತು, ಆದ್ರಿಂದಾಗಿ ಭಗವದ್ಭಕ್ತಿ ಹೆಚ್ಚಾಯಿತು. ಹೆಚ್ಚಾಗಿ ಸದಾ ಅವನ ಮನಸ್ಸು ಭಗವಂತನಲ್ಲಿ ವಶವಾಯಿತು. ವಶವಾಗಿ ವಿಷಯ ಪದಾರ್ಥಗಳ ವಿಕಾರ ಆತನನ್ನ ಕಾಡ್ಲೇ ಇಲ್ಲ. ನಿರಭಿಮಾನ ಏವ ಅವನಿಂ ಅಜುಗುಪತ್. ಇಷ್ಟು ದೊಡ್ಡ ರಾಜ್ಯಭಾರದ ಸಂಪತ್ತು ಆತನ ತಲೆಯ ಮೇಲೆ ಇದ್ರೂ ಕೂಡ ಒಂದೇ ಒಂದು ದಿವಸ ಅವನಿಗೆ ನನ್ನ ರಾಜ್ಯ, ನಾನಾಳುವನು, ನಾನು ರಾಜ ಅನ್ನುವ ಅಹಂಕಾರದ ಸಣ್ಣ ಎಳೆಯು ಕೂಡ ಅವನನ್ನು ಆವರಿಸಲಿಲ್ಲ. ಅಷ್ಟು ನಿಷ್ಕಲ್ಮಶವಾದ ಮನಸ್ಸಿನಿಂದ ನಿಷ್ಕಾಮವಾದ ಕರ್ಮವನ್ನು ಮಾಡ್ತಾ ಇದ್ದ. ಅವನಿಗೆ ಪ್ರತಿ ಕೆಲಸ ಮಾಡುವಾಗ್ಲೂ ಇಲ್ಲಿ ಪರಮಾತ್ಮನ ಸಾಮರ್ಥ್ಯವೇ ಕೆಲಸ ಮಾಡುತ್ತಾ ಇದೆ, ನಾನಲ್ಲ ಅನ್ನುವ ಪ್ರಜ್ಞೆ ಅವನಿಗೆ ಚೆನ್ನಾಗಿ ಗೋಚರ ಆಗ್ತಾ ಇತ್ತು. ಆದ್ರೂ ಭಗವಂತನೇ ಮಾಡಿಸ್ತಾ ಇರುವುದು ಅನ್ನುವ ಎಚ್ಚರದಿಂದ ತಾನು ಅಭಿಮಾನ ತರುವುದು ಕರ್ತವ್ಯ ಬಿಡಬಾರದು ಅಂತ ರಾಜ್ಯವನ್ನ ಪಾಲಿಸಿದ. ಗಯಂ ನೃಪಂಚ ಪ್ರತಿಯಾತಿ ಕರ್ಮಭಿರ್ಯಜ್ವಾಭಿಮಾನಿ ಬಹುವಿತ್ ಧರ್ಮಗೋಪ್ತ ತದಾಗತ ಶ್ರೀ ಸತಸತ್ಪತಿಶತಾಂ ಸತ್ಸೇವಕೋನ್ಯೋ ಜಗವತ್ ಭಗವತ್ಕಲಾಮೃತೆ. ಪರೀಕ್ಷಿತ್ ರಾಜನೇ, ಇತಿಹಾಸ ತಜ್ಞರು ಇವನ ಬಗ್ಗೆ ಅನೇಕ ಶ್ಲೋಕಗಳನ್ನು ಹೇಳ್ತಾರೆ. ಉಪಗಾಯಂತಿ, ಹಿಂದೆ ಹೇಳಿದ್ರು ಅದನ್ನ. ಏನು ಉಪಗಾಯಂತಿ? ಬೇರೆ ರಾಜರು ಯಜ್ಞ ಮಾಡಬಹುದು, ಆದ್ರೆ ಗಯನಂತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬೇರೆ ಕಡೆ ಸಮ್ಮಾನ ಮಾಡಬಹುದು, ಅವರು ದೊಡ್ಡ ಜ್ಞಾನಿಗಳಾಗಿರ್ಬಹುದು, ಧರ್ಮರಕ್ಷಕರಾಗಿರ್ಬಹುದು, ಸಂಪದ್ಭರಿತವಾದ ರಾಜ್ಯವನ್ನ ನಡೆಸಿರಬಹುದು, ಸಜ್ಜನರ ಸಭೆಯಲ್ಲಿ ಅತ್ಯಂತ ಸಹಜವಾಗಿಯೇ ಗೌರವವನ್ನ ಪಡೆದು ದೊಡ್ಡ ಪೀಠದಲ್ಲಿ ಕೂತು ಸಮ್ಮಾನವನ್ನ ಪಡೆದಿರಬಹುದು. ಸಜ್ಜನರಿಗೆ ಅಷ್ಟು ಸಮ್ಮಾನ ಪಡೆದವನೇ ಮರುಕ್ಷಣದಲ್ಲಿ ಅವರಿಗೆ ಸೇವೆ ಮಾಡುವಷ್ಟು ಕೆಳಗಿಳಿಯುವ ಅಹಂಕಾರದ ತ್ಯಾಗವೂ ಇರಬಹುದು. ಆದರೆ ಭಗವಂತನ ವಿಶೇಷ ಅವತಾರಭೂತವಾದ ರಾಜರು ಬಿಟ್ರೆ ಬೇರೆ ಯಾರು ಕೂಡ ಗಯನಿಗೆ ಸಮನಾದ ಸಾಮರ್ಥ್ಯವನ್ನ ಹೊಂದಿದ ಮತ್ತೊಬ್ಬ ರಾಜನನ್ನ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಾಗವತ ಹೊಗಳುವ ಮಾತು. ಭಾಗವತ ಸುಮ್ನೆ ಯಾರಾದ್ರೂ
ನಮ್ ಬಗ್ಗೆ ಒಂಚೂರು ಭಾಗವತದಲ್ಲಿ ಬರ್ಬಿಡಿ ಅಂತ ಅದನ್ನೇನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಬರೆಯುವಂತ ಕೃತಿ ಏನಲ್ಲ ಅದು. ಯಾರ್ಯಾರೋ ಎಲ್ಲೆಲ್ಲೋ ಅವ್ರವ್ರಿಗೆ ಬೇಕಾದ ಒಂದಿಷ್ಟು ಕಥೆಯನ್ನ ಸೇರಿಸಿರುವ ಸಾಧ್ಯತೆಗಳು ಬೇರೆ ಪುರಾಣದಲ್ಲಿ ಇದ್ರು ಭಾಗವತದಲ್ಲಿ ಅಂತಹದ್ದು ಸಿಗ್ಲಿಕ್ಕೆ ಕಷ್ಟ, ಸಾಧ್ಯ ಇಲ್ಲ. ಎಲ್ಲೋ ಶಬ್ದಗಳು ತಿಳಿಯದೆ ತಪ್ಪಾಗಿ ಕೆಲವು ಬದಲಾಗಿರಬಹುದು, ಉಚ್ಚಾರಣೆಯಲ್ಲೋ ಬರವಣಿಗೆಯಲ್ಲೋ ಹೆಚ್ಚು ಕಮ್ಮಿ ಆಗಿರಬಹುದು, ಬಿಟ್ರೆ ಕಥೆಯ ದೃಷ್ಟಿಯಿಂದ, ಕಥೆಯ ಓಗದ ದೃಷ್ಟಿಯಿಂದ ಅಂಥ ಅವ್ಯವಸ್ಥೆ ಇಲ್ಲ. ಅದರಿಂದಾಗಿ ಭಾಗವತ ಗಯನನ್ನ, ಉಳಿದ ಭಗವದ್ ರೂಪಗಳನ್ನ, ಉಳಿದ ರಾಜರ್ಷಿಗಳನ್ನ, ಭಗವಂತನಿಂದ ಅಭಿಮಾನಕ್ಕೆ ಒಳಪಟ್ಟವರನ್ನ ಬಿಟ್ಟರೆ ಬೇರೆ ಯಾರು ಗಯನಿಗೆ ಸಮಾನರಾದವರಿಲ್ಲ ಅಂತ ಹೊಗಳ್ತಾ ಇದೆ. ಯಮಭಿಷಿಚ್ಯನ್ ಚಿಂಚನ್ ಪರಯಾ ಮುದಾಸತಿ ಸತ್ಯಾಶಿಚೋರ ದಕ್ಷ ಕನ್ಯಾಸರಿದ್ಭಿಃ ಯಸ್ಯ ಪ್ರಜಾನಾಂ ದುದುಹೇತುರ ದರಾಶಿಶೋ ಯಥೇಪ್ಸಿತಾ ವೈ ಗುಣವತ್ ಸ್ನುತೋದಾಃ. ದಕ್ಷ ಕನ್ಯೆಯರು ಕೆಲವರು ಯಾರು ಅಂತ ಹಿಂದೆ ಬಂದಿದೆ. ಕಾಂತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ, ಇವರೆಲ್ಲ ನದೀ ಜಲಗಳಿಂದ ಪ್ರೋಕ್ಷಣೆ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ಆಶೀರ್ವಾದವನ್ನ ಸಂಪಾದಿಸಿ ವಿಶೇಷವಾಗಿ ಗಯನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಇವರೆಲ್ಲ ವಿಶೇಷವಾದ ದಕ್ಷ ಕನ್ಯೆಯರೆಲ್ಲರೂ ಕೂಡ ದೇವಲೋಕದಿಂದ ಅವನನ್ನ ಅಭಿನಂದಿಸ್ಲಿಕ್ಕೋಸ್ಕರ ಬಂದವರು. ಭೂದೇವಿಯು ಕೂಡ ಗುಣಶಾಲಿಯಾದ ಗಯನನ್ನು ಕರುವಿನ ಹಾಗೆ ಭಾವಿಸಿ ಅವಳೇ ಗೋರೂಪದಿಂದ ಬಂದ್ಬಿಟ್ಲಂತೆ. ಗಯನ ಪಟ್ಟಾಭಿಷೇಕದ ದಿನ ಬಂದವಳು ಅವನ ಮುಂದೆ ಅವನ ಪಾತ್ರೆಗೆ ಬೇಕು ಆಗಿರುವ ಪಾತ್ರೆಯನ್ನ ತರಿಸಿ ಅಲ್ಲಿ ಹಾಲನ್ನೇ ಸುರಿಸಿ ಕೊಡ್ತಾಳಂತೆ. ಈ ರೀತಿ ಕೇವಲ ಅವನಿಗೆ ಹಾಲು ಕೊಟ್ಟದ್ದಲ್ಲ, ಅದು ಇಡೀ ಗಯನ ರಾಜ್ಯಕ್ಕೇನೆ ಮನಸ್ಸಿಗೆ ಅಭೀಷ್ಟವಾದ ಎಲ್ಲ ಕಾರ್ಯಭಾರಗಳನ್ನ ನಾನು ನಡೆಸಿಕೊಡ್ತೇನೆ ಅಂತ ತಾಯಿಯೇ ಸ್ವತಃ ಮಕ್ಕಳ ಮುಂದೆ ತನ್ನ ಪ್ರೀತಿಯನ್ನ ತೋರಿಸಿದ್ಲು ಅಂತ ಮಾತಿದೆ. ಚಂದಾಂಶ ಕಾಮಸ್ಯ ಚಯಸ್ಯ ಕಾಮ ಉದೂಹು ರಾಜದ್ ಆಜಹೃ ರಥೋ ಬಲಿಂ ನೃಪಾಃ ಪ್ರತ್ಯಾಹೃತ ಯುಧಿ ಧರ್ಮೇ ಚ ವಿಪ್ರಾಃ ಯಸ್ಯಾಶಿಷ ಷಷ್ಟಮಂಶಂ ಪ್ರಜಾಶ್ಚ. ವೇದೋಕ್ತವಾದ ಕರ್ಮಗಳನ್ನ ತನಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ್ರು ಅದರ ಫಲವನ್ನ ರಾಜನು ಪ್ರಜೆಗಳು ಎಲ್ಲರೂ ಪಡೀತಿದ್ರು. ಯುದ್ಧದಲ್ಲಿ ರಾಜನಿಗೆ ತಾವೇ ಪರಾಜಯ ಒಪ್ಪಿಸಿ ಕಪ್ಪವನ್ನು ಕೊಡ್ತಾ ಇದ್ರು. ಯಾಕಂದ್ರೆ ಇಂಥ ರಾಜನ ಕೈಯಲ್ಲಿ ಇರುವುದು ಒಂದು ಒಳ್ಳೆ ಲಾಭ ಅಂತ. ಮುನಿಗಳೆಲ್ಲ ಅವನನ್ನ ಬಹಳ ಆಶೀರ್ವದಿಸ್ತಾ ಇದ್ರು. ಯಸ್ಯಾಶಿಷ ಷಷ್ಟಮಂಶಂ ಪ್ರಜಾಶ್ಚ. ಷಷ್ಟಮಂಶಂ ಇದು ರಾಜನೀತಿಯ ಬಗ್ಗೆ ಹೇಳುವ ಮಾತು. 1/6 ಭಾಗವನ್ನ ಪ್ರಜೆಗಳಿಂದ ಟ್ಯಾಕ್ಸ್ ಆಗಿ ಗಯ ಸ್ವೀಕಾರ ಮಾಡುತ್ತಿದ್ದ. ಷಷ್ಟಮಂಶಂ ಅಂದ್ರೆ ಪ್ರಜೆಗಳಿಗೆ ಯಾವತ್ತೇ ಅವ್ರು ಏನೇ ಸಂಪಾದನೆ ಮಾಡಿ ದುಡಿದು ಏನೇನು ಸಂಗ್ರಹಿಸಿದ್ರು ಕೂಡ ಅದರ 1/6 ಭಾಗವನ್ನ ರಾಜನಿಗೆ ಕೊಡಬೇಕಾದದ್ದು ಆಗದಿಂದ ನಡೀತಾ ಇತ್ತದು. ಇವತ್ತಿನ ಟ್ಯಾಕ್ಸ್ ಏನಲ್ಲ, ಆದ್ರೆ ಅದರಲ್ಲಿ ವಿನಾಯಿತಿ ಇದೆ ಕೆಲವರಿಗೆ. ಆ ರಾಜ್ಯಶಾಸ್ತ್ರದ ಬಗ್ಗೆ ಇಲ್ಲಿ ಹೇಳಿಲ್ಲ. ಸಮಾಜದಲ್ಲಿ ಭಿಕ್ಷಾರೂಪವಾಗಿ ಭಿಕ್ಷುವಾಗಿ ಕೆಲಸ ಮಾಡುವವನಿಗೆ ಟ್ಯಾಕ್ಸ್ ಇಲ್ಲ. ಅನೇಕ ತರದ್ದಿದೆ ಇದರಲ್ಲಿ. ತಪಸ್ವಿಗಳಿಗೆ ಟ್ಯಾಕ್ಸ್ ಇರುವುದಿಲ್ಲ, ಗರ್ಭಿಣಿಯರಿಗೆ ಟ್ಯಾಕ್ಸ್ ಇರುವುದಿಲ್ಲ, ಹೆಣ್ಮಕ್ಳು ಪ್ರತ್ಯೇಕವಾಗಿ ಅವರು ತಾವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಅವರಿಗೆ ಟ್ಯಾಕ್ಸ್ ಇರುವುದಿಲ್ಲ. ಹೀಗೇನೇನೋ ನಿಯಮಗಳೊಂದಿಷ್ಟಿದೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಇಂಥ ಮಾತುಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ರಾಜನಿಗೆ ಪ್ರಜೆಗಳು ಒಂದು ಅಂಶವನ್ನ ಟ್ಯಾಕ್ಸ್ ಆಗಿ ಕೊಡ್ತಾ ಇದ್ರು ಅನ್ನೋದನ್ನ ಹೇಳಿ ಮತ್ತೆ ಮುಂದೆ ಏನಾಯ್ತು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ನಾಳೆ ಮತ್ತೆ ಅದರ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ನಾರಾಯಣಾಯ ಸಮರ್ಪಯಾಮಿ. ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ
ಬ್ರಹ್ಮಕರ್ಮ ಸಮಾಧಿನಃ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಭೂಯಾತ್ ವಿಶ್ವಸ್ಯ ಮಂಗಲಂ. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಮಸ್ಕಾರ. ರಾಮ್ ರಾಮ್.